ರಾಜ್ಯದ ಹಲವೆಡೆ ಭೂಕುಸಿತವಾಗಿದೆ. 7 ರೈಲು ಸಂಚಾರ ಸ್ಥಗಿತವಾಗಿದೆ. ವರುಣನ ಆರ್ಭಟಕ್ಕೆ ಭೂಕುಸಿತ ಆಗಿರುವಂತದ್ದು ರೈಲ್ವೆ ಹಳಿಗಳಿಗೂ ಕೂಡ ಹಾನಿಯಾಗಿದೆ. ರಾಜ್ಯದ ಹಲವೆಡೆ ಭೂಕುಸಿತವಾಗಿದೆ. 7 ರೈಲು ಸಂಚಾರ ಸ್ಥಗಿತವಾಗಿದೆ. ವರುಣಾರ್ಭಟಕ್ಕೆ ಭೂಕುಸಿತ, ರೈಲ್ವೆ ಹಳಿಗಳಿಗೆ ಹಾನಿ. ಪೊಲೀಸ್ ಪರೀಕ್ಷಾಭ್ಯರ್ಥಿಗಳಿಗೂ ಕೂಡ ಈ ಬಿಸಿ ತಟ್ತಾ ಇದೆ. ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ರದ್ದಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿದ್ದ ಪರೀಕ್ಷಾ ಅಭ್ಯರ್ಥಿಗಳ ಪರದಾಟ ನಡೀತಾ ಇದೆ. ಮಂಗಳೂರಿನ ಪಡೀಲ್ ಬಳಿ ನಿಂತಿರುವ ಪಂಚಗಂಗಾ ರೈಲು. ರಾಜ್ಯದ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ, ಭೂಕುಸಿತವಾಗಿದೆ. ಸದ್ಯ 7 ರೈಲು ಸಂಚಾರ ಸ್ಥಗಿತ ಆಗಿರುವಂತದ್ದು. ಪೊಲೀಸ್ ಪರೀಕ್ಷಾ ಅಭ್ಯರ್ಥಿಗಳಿಗೂ ಕೂಡ ಈ ರೈಲು ರದ್ದಾಗಿರುವಂತಹ ಬಿಸಿ ತಟ್ತಾ ಇದೆ. ಸದ್ಯ ಪರೀಕ್ಷಾ ಅಭ್ಯರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಾ ಇದೆ. ಸದ್ಯ ರಾಜ್ಯದ ಹಲವೆಡೆ ಭೂಕುಸಿತವಾಗಿದೆ. 7 ಕಡೆ ರೈಲು ಸ್ಥಗಿತ ಆಗಿರುವಂತದ್ದು. ಇನ್ನು ಸದ್ಯ ಪೊಲೀಸ್ ಪರೀಕ್ಷಾ ಅಭ್ಯರ್ಥಿಗಳಿಗೂ ಕೂಡ ಈ ರೈಲು ರದ್ದಾಗಿರುವಂತಹ ಬಿಸಿ ತಟ್ತಾ ಇರುವಂತದ್ದು. ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ರದ್ದಾಗಿದೆ. ಇದರಿಂದ ಪರದಾಟ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ವಿದ್ಯಾರ್ಥಿಗಳು ಕೂಡ ಪರದಾಟ ನಡೆಸ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ 10:30ಕ್ಕೆ ಪರೀಕ್ಷೆ ಆರಂಭವಾಗಲಿದೆ. ಆದರೆ ಪಂಚಗಂಗಾ ರೈಲು ಏನು ರದ್ದಾಗಿದ್ದರಿಂದ ಅಭ್ಯರ್ಥಿಗಳು ಕೂಡ ಇಲ್ಲಿ ಏನು ಪರದಾಟ ನಡೆಸ್ತಾ ಇರುವಂತದ್ದು. ರಾಜ್ಯದ ಹಲವೆಡೆ ಭೂಕುಸಿತ ಆಗಿದೆ. ಅದರಿಂದ ಇದೀಗ 7 ರೈಲು ಸಂಚಾರ ಸ್ಥಗಿತ ಆಗಿರುವಂತದ್ದು. ಈ ಭೂಕುಸಿತಕ್ಕೆ ರೈಲ್ವೆ ಹಳಿಗಳಿಗೆ ಹಾನಿಯಾಗಿದೆ. ಈ ಹಿನ್ನೆಲೆ 7 ರೈಲ್ಗಳ ಸಂಚಾರ ಸ್ಥಗಿತವಾಗಿರುವಂತದ್ದು. ಈ ಎಫೆಕ್ಟ್ ಇದೀಗ ಏನು ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೂ ಕೂಡ ತಟ್ತಾ ಇರುವಂತದ್ದು. ಪಂಚಗಂಗಾ ರೈಲು ಇದೀಗ ಏನು ರದ್ದಾಗಿರುವಂತಹ ಹಿನ್ನೆಲೆ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ಅಭ್ಯರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗ್ತಾ ಇದೆ. ಕೆಲವೊಂದು ಕಡೆ ಭೂಕುಸಿತ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆ 7 ರೈಲು ಸಂಚಾರ ಸ್ಥಗಿತವಾಗಿದೆ. ವರುಣಾರ್ಭಟಕ್ಕೆ ಭೂಕುಸಿತವಾಗಿ ರೈಲು ಹಳಿಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಈ ಹಿನ್ನೆಲೆ ಪಂಚಗಂಗಾ ರೈಲು ಕೂಡ ರದ್ದಾಗಿದೆ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಇರುವಂತದ್ದು. ರಾಜ್ಯದಂತ 800ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಇನ್ನು ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ಅಭ್ಯರ್ಥಿಗಳು ಕೂಡ ಪರದಾಟ ನಡೆಸ್ತಾ ಇದ್ದಾರೆ ರೈಲು ಇಲ್ದೇನೆ. ಹಾಗಾಗಿ ಒಂದ್ ರೀತಿಯಾಗಿ ಈ ರೈಲು ರದ್ದು ಅಭ್ಯರ್ಥಿಗಳಿಗೂ ಕೂಡ ಬಿಸಿ ಮುಟ್ತಾ ಇರುವಂತದ್ದು.